ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಎವರೇಜ್ನ 2ನೇ ಕ್ಲಾಸ್ನಲ್ಲಿ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದೇ ರೀತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ ಏನದ, 3 ಸಂಖ್ಯೆಗಳು 4, 5, 6 ಅನುಪಾತದಲ್ಲಿವೆ ಮತ್ತು ಅವುಗಳ ಸರಾಸರಿ 40 ಆಗಿದೆ. ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆಯನ್ನು ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂಥದ್ದೇನು ಎಲ್ಲ ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾರೆ. ನಾವು ಮೊದಲಿಗೆ ಹಾಗಾದರೆ ಈ ಅನುಪಾತದ ಸರಾಸರಿಯನ್ನು ಕಂಡುಹಿಡಿಯಬೇಕು. ನೀವು ಅನುಪಾತದ ಸರಾಸರಿಯನ್ನು ಯಾವ ರೀತಿ ಕಂಡುಹಿಡಿತೀವಿ? ಕೊಟ್ಟಿರುವಂಥ ಸಂಖ್ಯೆಗಳನ್ನು ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಅಷ್ಟರಿಂದ ಭಾಗಿಸ್ತೀರಿ, ಇದು ಏನಾಗ್ತದೆ? ಅನುಪಾತ ಬರ್ತದೆ. ಓಕೆ, 4, 6, 10, 5, 15, 15 ಭಾಗಿಸು 3 ಅಂತಂದ್ರೆ ಎಷ್ಟು ಬರ್ತದೆ? 5 ಬರ್ತದೆ. ಇದು ಅನುಪಾತವನ್ನು ನೀವು ಕಂಡುಹಿಡಿತೀರಿ. ಆದರೆ ನಿಮ್ಗೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಲಿ. ಏನು ಕಾನ್ಸೆಪ್ಟಪ್ಪ ಅಂತಂದ್ರೆ, ನಾನು ನಿಮ್ಗೆ ಹೇಳಿದ್ದೀನಿ, ಯಾವುದೇ ಸಂಖ್ಯೆಗಳು ಸಮ ಗ್ಯಾಪ್ನಲ್ಲಿ ಇದ್ದರೆ, ಅಂದರೆ ಇಲ್ಲಿ 1, 1 ಹೆಚ್ಚಾಗ್ತಿದ್ರೆ, ಅಥವಾ 2, 2 ಹೆಚ್ಚಾಗ್ತಿದ್ರೆ, ಅಥವಾ 3, 3 ಕಂಟಿನ್ಯೂಯಸ್ ಆಗಿ ಹೆಚ್ಚಾಗ್ತಾ ಇದ್ದರೆ, ಆ ಒಂದು ಸಂಖ್ಯೆಗಳ ಅನುಪಾತ ಏನಿರ್ತದೆ? ಮಧ್ಯದಲ್ಲಿರುವಂತಹ ಸಂಖ್ಯೆನೇ ಆಗಿರ್ತದೆ. ಓಕೆ, ನೋಡ್ರಿ, 4, 5, 6ರಲ್ಲಿ ಮಧ್ಯದಲ್ಲಿರುವಂತಹ ಸಂಖ್ಯೆ ಯಾವುದು? 5. ಇದೇ ಇದರ ಸರಾಸರಿ. ಆದರೆ ಆ್ಯಕ್ಚುಯಲ್ ಆಗಿ ಸರಾಸರಿ ಏನು? 5 ಅಂದರೆ 40. ನಾವೇನು ಕಂಡುಹಿಡಿಬೇಕು? ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಬೇಕು. ದೊಡ್ಡ ಸಂಖ್ಯೆ ಯಾವುದೈತಿ? 6 ಅಂದರೆ ಎಷ್ಟು? 5 1 5, 5 8 40, 8 6 48. ಡೈರೆಕ್ಟಾಗಿ ಮಾಡ್ಬೋದಾದಂತಹ ಪ್ರಶ್ನೆ. ರೈಟ್? ಓಕೆ, ಈ ಒಂದು ಪ್ರಶ್ನೆ ಇತ್ತೀಚಿನ ಪ್ರಶ್ನೆಯಾಗಿದ್ದು RRB NTPC 2025 ಪ್ರಶ್ನೆಯಾಗಿರುವಂಥದ್ದು. ಎರಡನೆಯ ಪ್ರಶ್ನೆ, ಓಜಸ್ವಿತಾ 5 ಕಾರ್ಯಯೋಜನೆಯಲ್ಲಿ 82%, 82, 86, 92, 75 ಮತ್ತು 95 ಅಂಕಗಳನ್ನು ಪಡೆದರೆ ಆಕೆಯ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ನಾವು ಸರಾಸರಿ ಅಂಕಗಳು ಎಷ್ಟು ಅಂತ ಕಂಡುಹಿಡಿಬೇಕು. ಈಗ ಇವೆಲ್ಲನೂ ಕೂಡಿಸಿ ಈ ಕೊಟ್ಟಿರುವಂಥ ಸಂಖ್ಯೆಗಳಿಂದ ಭಾಗಿಸಿದ್ರೆ ನಮ್ಮ ಟೈಮ್ ಏನಾಗ್ತದೆ? ಬಹಳ ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡೋಣ, ಒಂದು ಯೂನಿಟ್ ಡಿಜಿಟನ್ನು ಟ್ರೈ ಮಾಡೋಣ. ಕೊನೆಯ ಸಂಖ್ಯೆಯ ಮುಖಾಂತರ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಇದು ಕೂಡ ಇತ್ತೀಚಿನ 2025 NTPC ಪ್ರಶ್ನೆಯೇ ಆಗಿರುವಂಥದ್ದು. ಓಕೆ, ನಾವು ಸಮ್ ಹೆಂಗೆ ಕಂಡುಹಿಡಿತೀವಿ? ಸಮ್ ಅಂತಂದ್ರೆ ಎವರೇಜ್ ಇಂಟು ನಂಬರ್, ಹೌದಿಲ್ಲ? ಓಕೆ, ಎವರೇಜ್ ಇಂಟು ನಂಬರ್. ಓಕೆ, ಇಲ್ಲ ನಾವು ಎವರೇಜ್ ಯಾವ ರೀತಿ ಕಂಡುಹಿಡಿತೀವಿ? ಸಮ್ ಡಿವೈಡೆಡ್ ಬೈ ನಂಬರ್. ಹಾಗಾದರೆ ನಾವು ಸಮ್ ಕಂಡುಹಿಡಿಬೇಕಂದ್ರೆ ಎವರೇಜ್ ಇಂಟು ನಂಬರಿಂದ ಸಾಲ್ವ್ ಮಾಡ್ತೀವಿ. ರೈಟ್? ಓಕೆ, ನಿಮ್ಗೆ ಗೊತ್ತಾಗಲಿ ಅಂತ ಇಲ್ಲಿ ಬರೀತಾ ಇದ್ದೀನಿ. ಎವರೇಜನ್ನೇ ಹೆಂಗೆ ಕಂಡುಹಿಡಿತೀರಿ? ಸಮ್ ಡಿವೈಡೆಡ್ ಬೈ ನಂಬರ್. ಓಕೆ, ಅದನ್ನು ನಾವೇನು ಮಾಡಿದ್ದೀನಿ? ಸಮ್ ಈಸ್ ಈಕ್ವಲ್ ಟು ಎವರೇಜ್ ಇಂಟು ನಂಬರ್ ಅಂತ ಮಾಡ್ಕೊಂಡಿದ್ದೀವಿ. ಓಕೆ, ರೈಟ್. ಓಕೆ, ಈಗ ಕೊನೆಯ ಸಂಖ್ಯೆಗಳನ್ನು ನೋಡ್ರಿ. ಇಲ್ಲಿ ಕೊನೆಯ ಸಂಖ್ಯೆಗಳನ್ನು ಕೂಡಿಸ್ರಿ. 2 6 8, 8 2 10, 10 10 5 15, 15 5 20. ಹಾಗಾದರೆ ಕೊನೆಯಲ್ಲಿ ಏನು ಬರಬೇಕಪ್ಪ? 0 ಬರಬೇಕು. ಕೊನೆಯಲ್ಲಿ ಏನು ಬರಬೇಕು? 0 ಬರಬೇಕು. ಓಕೆ, ಈಗ ಎವರೇಜ್ ಇದೆ ಇಲ್ಲಿ. ಎವರೇಜ್ ಅಂದರೆ ಎವರೇಜ್. ಓಕೆ, ಇಲ್ಲಿ ಎವರೇಜ್ ಆ್ಯಸ್ ಇಟ್ ಈಸ್ ಬರೆದ್ವಿ, ಯಾಕಂದ್ರೆ ನಾವು ಎವರೇಜನ್ನು ಕಂಡುಹಿಡಿತಾ ಇದ್ದೀವಿ. ಓಕೆ, ಈಗ ಇಲ್ಲಿ ನೋಡ್ರಿ, ಎಷ್ಟು ಸಂಖ್ಯೆ ಅದಾವ? 1 2 3 4 5 ಸಂಖ್ಯೆಗಳದಾವ. ಹಾಗಾದರೆ ನಂಬರ್ ಎಷ್ಟಾಯಿತು? 5. 5ರಿಂದ ಯಾವ ಸಂಖ್ಯೆಗೆ ಗುಣಿಸಿದಾಗ ಕೊನೆಯಲ್ಲಿ 0 ಬರ್ತದೆ? 5ರಿಂದ 5 4 20, ಲಾಸ್ಟಿಗೆ 0 ಬರ್ತದೆ. ಇದು ಆಗೋ ಚಾನ್ಸ್ ಅದ. 5 5 6 30, ಇದು 0 ಬರ್ತದೆ. ಇದು ಆಗೋ ಚಾನ್ಸ್ ಅದ. 5 7 35 ಬರ್ತದೆ. 5 ಇಲ್ಲಿ ಏನರ ಐತಿ? ಇಲ್ಲ. ಸೊ ಇದು ಕ್ಯಾನ್ಸಲ್ ಆಯಿತು. 5 9 45 ಬರ್ತೈತಿ. ಇಲ್ಲಿ ಏನು ಬರತೈತಿ? 0 ಬರತೈತಿ. ಇದು ಕ್ಯಾನ್ಸಲ್. ಹಾಗಾದ್ರೆ ನಾವೀಗ ಏನು ಮಾಡಿದ್ವಿ? 2 ಆಪ್ಷನ್ ಒಳಗೆ ಸಿಕ್ಕಾಕೊಂಡ್ವಿ. ನೋಡ್ರಿ, ಸಿಂಪಲ್. 5 4 20, ಲಾಸ್ಟಿಗೆ 0 ಬರ್ತದೆ. ಇಲ್ಲಿ ಆಗೋ ಚಾನ್ಸ್ ಅದ. 5 6 30, ಲಾಸ್ಟಿಗೆ 0 ಅದ. ಇದು ಕೂಡ ಆಗೋ ಚಾನ್ಸ್ ಅದ. 5 7 35, ಲಾಸ್ಟ್ 5 ಬರ್ತದೆ. ಇದಾಗಂಗಿಲ್ಲ. 5 9 45, ಲಾಸ್ಟ್ 0 ಐತೆ. ಇದು ಕೂಡ ಆಗಂಗಿಲ್ಲ. ಸೊ ನಾವೀಗ 2 ಆಪ್ಷನನ್ನು ಈಸಿಯಾಗಿನ ಎಲಿಮಿನೇಟ್ ಮಾಡಿಬಿಟ್ವಿ. ಓಕೆ, ಒಂದು ವೇಳೆ ನಿಮಗೆ ಟೈಮ್ ಇರಲಿಲ್ಲ ಅಂದರೆ ಇವು ಎರಡರೊಳಗೆ ನೀವು ಚಾನ್ಸ್ ತೊಗೊಂಡ್ರು ಕೂಡ 50-50 ಚಾನ್ಸ್ ಸಿಗ್ತದೆ. ಈಗ ಪೂರ್ತಿಯಾಗಿನ ಸಾಲ್ವ್ ಮಾಡಬೇಕು. ಯಾಕೆ? 2 ಆಪ್ಷನ್ ಒಳಗೆ ನಾವು ಸಿಕ್ಕಾಕೊಂಡ್ವಿ. ರೈಟ್? ಓಕೆ, ಆ
ಎಷ್ಟು 2 6 8 10 20 ಆಯಿತು. 20 ಅಂದ್ರೆ 2 ಕೈಲ 8 16 16 9 25 32 32 41 43 430 ಆಯಿತು. ಓಕೆ, ಹಾಗಾದರೆ 5 ಇಲ್ಲಿ ಗುಣಾಕಾರದಾಗ ಇದ್ದಿದ್ದು ಈ ಕಡೆ ಹೋದ್ರೆ ಕಡ್ತಾ ಹೊಡಿತದೆ. 5 ಎಂಟ್ಲೆ 40, 3 ಉಳಿತು 5 6ಲೆ 30. ಯಾವ ಆಪ್ಷನ್ ಕರೆಕ್ಟ್ ಇರುವಂಥದ್ದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್ ಸರ್. ಇದನ್ನು ನೀವು ಮೊದಲೇ ಯಾಕೆ ಮಾಡಲಿಲ್ಲ ಅಂತಲೂ ಕೇಳ್ಬೋದು. ಇದು ಒಂದು ಟ್ರಿಕ್ ಇರುವಂಥದ್ದು. ಈ ಟ್ರಿಕ್ಕಿಂದ ನಮ್ಗೆ ಏನಾಗ್ತದೆ, ಮ್ಯಾಕ್ಸಿಮಮ್ ಟೈಮ್ ಅಂದರೆ 90% ಏನಾಗ್ತದೆ, ಡೈರೆಕ್ಟಾಗಿನೇ ಸಾಲ್ವ್ ಮಾಡೋದಕ್ಕೆ ಚಾನ್ಸ್ ಸಿಗ್ತದೆ. ಓಕೆ, ರೈಟ್. ಮುಂದಿನ ಪ್ರಶ್ನೆ ಇದು ಕೂಡ ನೋಡ್ರಿ 2025ರ ಲೇಟೆಸ್ಟ್ ಪ್ರಶ್ನೆಗಳನ್ನು ನಾನು ತೊಗೊಂಡಿದ್ದೀನಿ. ಓಕೆ, ನೋಡ್ರಿ ಇಲ್ಲಿ ಯಾವ ರೀತಿ ಅದೇ ಮೆಥಡನ್ನ ಫಾಲೋ ಮಾಡೋಣ ನಾವು. ಓಕೆ, ಏನು ಸಮ್ ಈಸ್ ಈಕ್ವಲ್ ಟು ಎವರೇಜ್ ಇಂಟು ನಂಬರ್. ನಾ ಹೊಳ್ಳಿ ಎದಕ್ಕೆ ಬರೀತಾ ಇದ್ದೀನಿ ಫಾರ್ಮುಲಾ ಅಂತಂದ್ರೆ ನಿಮ್ಗೆ ಡೈರೆಕ್ಟಾಗಿನೇ ನೆನಪುಳಿಲಿ ಅನ್ನೋದಕ್ಕೋಸ್ಕರ. ರೈಟ್, ಓಕೆ. ಈಗ ನೋಡ್ರಿ ಸಮ್ ಕೂಡ್ಸೋಣ, ಕೊನೆಯ ಸಂಖ್ಯೆ ಕೂಡಿಸ್ರಿ. 8 8 7 15 15 20 20 25 28. ಹಾಗಾದ್ರೆ ಲಾಸ್ಟಿಗೆ ಎಷ್ಟು ಬರತ್ತಪ್ಪ? ಇಲ್ಲಿ 8 ಬರತ್ತದ. ಎವರೇಜ್ ಆ್ಯಸ್ ಇಟ್ ಈಸ್, ಎವರೇಜ್ ಕಂಡು ಹಿಡಿಬೇಕು. ಅದಕ್ಕೆ ಎವರೇಜ್ ಆ್ಯಸ್ ಇಟ್ ಈಸ್ ಬರೆದ್ರಿ. ನಂಬರ್ ಎಷ್ಟು ಸಂಖ್ಯೆ ಅದಾವ? 1 2 3 4 5 6 ಸಂಖ್ಯೆ ಅದಾವ. 6 ಸಂಖ್ಯೆ. ಈಗ ಅಬ್ಸರ್ವ್ ಮಾಡಿರಿ, ಆಪ್ಷನ್ ಮುಖಾಂತರ ಹೋಗಿಬಿಡ್ರಿ ಡೈರೆಕ್ಟ್. 6 5ಲೆ 30, ಲಾಸ್ಟ್ 0 ಬರ್ತೈತಿ. ನಮಗೆ ಇಲ್ಲಿ ಎಷ್ಟು ಬರಬೇಕು? 8 ಬರ್ಬೇಕು, ಕ್ಯಾನ್ಸಲ್. 6 0ಲೆ 0 ಐತಿ, ಇಲ್ಲಿ 8 ಬರ್ಬೇಕು ನಮ್ಗೆ, ಸೊ ಕ್ಯಾನ್ಸಲ್. 6 2ಲೆ 12, 2 ಬರತೈತಿ, ಇಲ್ಲಿ 8 ಬರ್ಬೇಕು, ಕ್ಯಾನ್ಸಲ್. 6 3ಲೆ 18, 18 ಅಂದ್ರೆ ಲಾಸ್ಟ್ ಏನು ಬರ್ತದ? 8 ಬರ್ತದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರುವಂಥದ್ದು. ನೋಡ್ರಿ, ಆಗಲೇ ಪ್ರಶ್ನೆಯಲ್ಲಿ ನಮಗೆ ಸಿಗಲಿಲ್ಲ. ಈ ಪ್ರಶ್ನೆಯಲ್ಲಿ ಎಷ್ಟು ಬೇಗನೆ ನಾವು ಮೈಂಡ್ ಒಳಗೆ ಮಾಡ್ಬೋದಾಗಿರುವಂತಹ ಆಪ್ಷನ್ ನಮಗೆ ಸಿಕ್ಬಿಡ್ತು. ರೈಟ್, ಓಕೆ. ಇಲ್ಲಾಂದ್ರೆ ನೀವು ಪೂರ್ತಿ ಮಾಡ್ತೀರಿ ಅಂತಂದ್ರೆ ಇದು 1ನೇ ಮೆಥಡ್ ಆಯಿತು. ನಾವು 2ನೇ ಮೆಥಡಾಗಿ ನೀವು ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಎವರೇಜ್ ಹೆಂಗೆ ಕಂಡು ಹಿಡಿತೀರಿ? ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಟೋಟಲ್ ಸಮ್ ಅಂದರೆ ಎಲ್ಲವನ್ನ ಕೂಡಿಸ್ತೀರಿ. 8 7 15 15 15 25 25 28. ಹಾಗಾದರೆ ಎಷ್ಟು ಬಂದಿತ್ತು? ಟೋಟಲ್ ಸಮ್ 28. ಓಕೆ, 1 3 1 4 4 9 13 13 4 9 13 4 17 17 1 12 29 29 39 39 ಎಲ್ಲ ಎಷ್ಟಾಯಿತು? 30 ಪ್ಲಸ್ 12 ಅಂತ 42 42 51 51 4 55 55 57 67 77 ಪ್ಲಸ್ 2 ಅಂದರೆ 79 ಭಾಗಿಸು 1 2 3 4 5 6 6ರಿಂದ ಭಾಗಿಸ್ತೀರಿ. 6 1ಲೆ 6 1 ಉಳಿತು, 6 3ಲೆ 18 1 ಉಳಿತು, 6 3ಲೆ 18. ಇಲ್ಲೂ ಕೂಡ ಎಷ್ಟು ಉತ್ತರ ಬಂತು? 133 ಬಂತು. ಬಟ್ ಇಷ್ಟೆಲ್ಲ ಎದಕ್ಕೆ ಮಾಡಬೇಕು? ನಮಗೆ ಜಾಸ್ತಿ ಟೈಮ್ ಸೇವ್ ಮಾಡ್ಕೋಬೇಕಂದ್ರೆ ಈ ಮೆಥಡನ್ನು ಫಾಲೋ ಮಾಡಿರಿ. ರೈಟ್, ಮುಂದಿನ ಪ್ರಶ್ನೆ ಏನದ ಪ್ರಶ್ನೆ? ಇದು ICAR ಟೆಕ್ನಿಷಿಯನ್ 2023ರ ಪ್ರಶ್ನೆ ಆಗಿದೆ. ಒಂದು ತರಗತಿಯ 6 ವಿದ್ಯಾರ್ಥಿಗಳ ತೂಕ ಕ್ರಮವಾಗಿ 54.6 kg, 48.2 kg, 52.4 kg, 49.6 kg, 51.8 kg ಮತ್ತು 48.8 kg ಆಗಿದ್ದರೆ ಅವರ ಸರಾಸರಿ ತೂಕ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಸೇಮ್ ಮೆಥಡನ್ನು ಫಾಲೋ ಮಾಡೋಣ. ಸಮ್ ಈಸ್ ಈಕ್ವಲ್ ಟು ಆವರೇಜ್ ಇಂಟು ನಂಬರ್. ರೈಟ್, ಓಕೆ. ಸಮ್ ಅಂದ್ರೆ ಕೊನೆಯ ಸಂಖ್ಯೆಯನ್ನು ಮಾತ್ರ ಕೂಡಿಸಿ ಚೆಕ್ ಮಾಡೋಣ. 6 ಇಲ್ಲಿ ನೋಡ್ರಿ ಯಾವ ರೀತಿ ಕೂಡಿಸ್ಬೇಕು? ಈಸಿ ಆಗೋ ಥರ ಕೂಡಿಸ್ರಿ. ಈ 6 4 0 ಆಯಿತು, ಆಯ್ತಲ್ಲ. ಆಮೇಲೆ 8 2 0 ಆಯಿತು. ಓಕೆ, ಇನ್ಯಾವುದು ಉಳಿತು? ಇಲ್ಲಿ ಉಳಿದಿರುವಂಥದ್ದು 6 ಮತ್ತು 8. 6 8 ಅಂತಂದರೆ ಎಷ್ಟು ಬರ್ತದೆ? ಲಾಸ್ಟಕ್ಕೆ 4 ಬರ್ತದೆ. 4 ಬರೋದಿಲ್ಲ, ಕೊನೆಯಲ್ಲಿ ಏನು ಬರಬೇಕು? 4 ಬರಬೇಕು. ಓಕೆ, ಎವರೇಜ್ ಆ್ಯಸ್ ಇಟ್ ಈಸ್ ಹೆಂಗಿರ್ತದೆ ಹಂಗೆ ಬರೆದ್ರಿ. ಎಷ್ಟು ಸಂಖ್ಯೆ ಅದಾವ? 1 2 3 4 5 6 ಸಂಖ್ಯೆ ಅದಾವ. 6 ಆ್ಯಸ್ ಇಟ್ ಈಸ್ ಬರೆದ್ರಿ. ನೋಡಿರಿ, ಈಗ ಈ 6ನ್ನು ಇಲ್ಲಿ ಆಪ್ಷನ್ ಮುಖಾಂತರ ಚೆಕ್ ಮಾಡಿರಿ. 6 2ಲೆ 12 ಬರ್ತೈತಿ, ಇಲ್ಲಿ 4 ಬರ್ಬೇಕು ನಮಗೆ, 2 ಬರ್ತೈತಿ, ಕ್ಯಾನ್ಸಲ್. 6 9ಲೆ 54, ಎಸ್ ಇದಾಗೋ ಚಾನ್ಸ್ ಅದ. 6 9ಲೆ 54, ಲಾಸ್ಟ್ 4 ಬರತ್ತಂದ್ರೆ ಇದಾಗೋ ಚಾನ್ಸ್ ಅದ.
6 ಎಂಟ್ಲೆ 48. ಹಾಗಾದರೆ ಇಲ್ಲಿ ನಮಗೆ 8 ಬರೋದದ, ಉತ್ತರ ಏನು ಬರಬೇಕು? 4 ಬರಬೇಕು. ಓಕೆ, 6 6ಲೆ 36, ಲಾಸ್ಟಕ್ಕೆ 6 ಬರ್ತದೆ, ಇಲ್ಲಿ ಏನು ಬರ್ಬೇಕು ನಮ್ಗೆ? 4 ಬರಬೇಕು. ಸೊ ಈ ಆಪ್ಷನ್ ಕ್ಯಾನ್ಸಲ್ ಆಯಿತು. ಒಂದೇ ಒಂದು ಆಪ್ಷನ್ ಬಂತು, ಯಾವುದು? 50.9. ನೀವೇನಾದರೂ ಇವನ್ನೆಲ್ಲನೂ ಕೂಡಿಸಿ ಅದರಿಂದ ಭಾಗಾಕಾರ ಮಾಡಿದ್ರು ಕೂಡ ಅವಾಗ ಏನು ಬರ್ತದೆ? ಇಷ್ಟೇ ಉತ್ತರ ಬರ್ತದೆ. ಓಕೆ, ನೋಡ್ರಿ ಎಷ್ಟು ಟೈಮ್ ಸೇವ್ ಆಯ್ತು ನಮ್ದು. ಇವನ್ನೆಲ್ಲವನ್ನ ಕೂಡಿಸುವ ಟೈಮ್ ಏನಾಯಿತು? ಸೇವ್ ಆಯಿತು. ಓಕೆ, ರೈಟ್. ನಿಮಗೆ ಡೌಟ್ ಬರ್ಬೋದು, ಸರಿ ಎಕ್ಸಾಮ್ ಒಳಗೆ ಇದೇ ರೀತಿ ಇರ್ತಾವಣ. ನಾನು ತೆಗೆದುಕೊಂಡಿರುವಂಥದ್ದು ಎಲ್ಲ ಎಕ್ಸಾಮ್ ಕ್ವಶನ್ಸ್ಗಳನ್ನೇ. ಓಕೆ, ರೈಟ್. ಮುಂದಿನ ಪ್ರಶ್ನೆ. ಓಕೆ, ಇವು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದ್ದು ಇವನ್ನ ನೀವು ಫೋಕಸ್ ಮಾಡಿ ಟ್ರೈ ಮಾಡಲೇಬೇಕು. ಓಕೆ, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಿದಾವೆ. ಯಾವ ರೀತಿ ಸಾಲ್ವ್ ಮಾಡಬೇಕು ಈ ಪ್ರಶ್ನೆಗಳನ್ನು ಅನ್ನೋದು ನೋಡೋಣ. ಇದು CHSL 2020 ಪ್ರಶ್ನೆಯಾಗಿದೆ. ಓಕೆ, 335 2x5 x35 63x ಮತ್ತು 406 ಎಂಬ 3 ಅಂಕಿಗಳ ಸಂಖ್ಯೆಗಳ ಸರಾಸರಿ 411 ಆಗಿದ್ದರೆ x-1 x-3 x+3 x+5 ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನಾನು ತುಂಬ ಸಿಂಪಲಾಗಿ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಓಕೆ, ನೋಡ್ರಿ, ಇದೇ ಸೇಮ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ. ಸಮ್ ಈಸ್ ಈಕ್ವಲ್ ಟು ಎವರೇಜ್ ಇಂಟು ನಂಬರ್, ರೈಟ್? ಓಕೆ, ಈಗ ನಾವು ಎಕ್ಸ್ ಕಂಡುಹಿಡಿಬೇಕು. ಇಲ್ಲಿ ಲಾಸ್ಟಲ್ಲಿ ಎಕ್ಸ್ ಐತೆ ನೋಡ್ರಿ, ಇಲ್ಲಿ ಲಾಸ್ಟಲ್ಲಿ ಎಕ್ಸ್ ಇದ್ರೆ ಆ ಕೊನೆಯ ಸಂಖ್ಯೆಯನ್ನು ಮಾತ್ರ ತಗೋರಿ. 5 + 5 10, 10 + 5 15. ಈ ಎಕ್ಸ್ ಬಿಡ್ರಿ, ಆಮೇಲೆ ನೋಡೋಣ. 15 + 6 ಎಷ್ಟಾಯಿತು? 15 + 6 21 ಆಯಿತು. ಓಕೆ, 15 + 6 21. ಓಕೆ, 21 + ಎಕ್ಸ್, ಇಲ್ಲಿ ಏನು ಬಂತು? 21 + ಎಕ್ಸ್. ಯಾಕೆ ಇಲ್ಲಿ ಲಾಸ್ಟಾಗಿ ಎಕ್ಸ್ ಹೋಯ್ತು, ಹೌದಲ್ಲ? ಅದಕ್ಕೆ ಕೊನೆಯ ಸಂಖ್ಯೆಗಳನ್ನು ಕೂಡಿಸಿ ಪ್ಲಸ್ ಎಕ್ಸ್ ಮಾಡಿದ್ವಿ. ಓಕೆ, ಈಸ್ ಈಕ್ವಲ್ ಟು ಎವರೇಜ್ ಎಷ್ಟು ಅಂತ ಹೇಳ್ಯಾರವರು? 411. ಎಷ್ಟು ಸಂಖ್ಯೆ ಅದಾವು? 1 2 3 4 5 5 ಸಂಖ್ಯೆ ಅದಾವೆ. ಅದಕ್ಕೆ ಇನ್ನೇನು ಮಾಡಿರಿ? 5 ಅಂತ ಬರುತ್ತೆ. ಓಕೆ, ಹಾಗಾದ್ರೆ ನಮಗಿಲ್ಲಿ ಲಾಸ್ಟ್ಗೆ 5 ಒಂದ್ಲೆ ಏನು ಬರಬೇಕು? 5 ಬರಬೇಕು. ಲಾಸ್ಟ್ಗೆ 5 ಒಂದ್ಲೆ 5 ಬರಬೇಕು. 21ಕ್ಕೆ ಎಷ್ಟು ಕೂಡಿಸಿದ್ರೆ ಲಾಸ್ಟ್ಗೆ 5 ಬರ್ತದಪ್ಪ? 21ಕ್ಕೆ 4 ಕೂಡಿಸಿದ್ರೆ ಲಾಸ್ಟಿಗೆ ಎಷ್ಟು ಬರ್ತದ? 5 ಬರ್ತದ. ತುಂಬ ಸಿಂಪಲ್ ಆಗಿ ನಾವು ಎಕ್ಸ್ನ ಬೆಲೆಯನ್ನು ಈಸಿಯಾಗಿ ಏನು ಮಾಡಿಬಿಟ್ಟು ಇಲ್ಲಿಂದ ಕಂಡು ಹಿಡ್ಕೊಂಡ್ವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತಾ? ಏನು ಮಾಡಿದೆ ನಾನು? ಫಸ್ಟಿಗೆ ಕೊನೆಯ ಸಂಖ್ಯೆಗಳನ್ನು ಕೂಡಿಸಿದ್ವಿ. ಇಲ್ಲಿ ಎಕ್ಸ್ ಇರೋದ್ರಿಂದ ಪ್ಲಸ್ ಎಕ್ಸ್ ಅಂತ ಬರೆದ್ವಿ. ಓಕೆ, ಆಮೇಲೆ ಎವರೇಜ್ ಕೊಟ್ಟರಲ್ಲಿ 411 ಇಂಟು ಎಷ್ಟು ಸಂಖ್ಯೆ ಅದಾವೆ? 5 ಸಂಖ್ಯೆ ಅದಾವೆ, 5 ಸಂಖ್ಯೆ ಬರೆದ್ವಿ. ಹಾಗಾದರೆ ಇಲ್ಲಿ 5 ಒಂದ್ಲೆ 5, ಕೊನೆಯಲ್ಲಿ ಏನು ಬರಬೇಕು? 5 ಬರಬೇಕು. 21ಕ್ಕೆ ಎಷ್ಟು ಕೂಡಿಸಿದ್ರೆ 5 ಬರ್ತದಪ್ಪ? 4 ಕೂಡಿಸಿದ್ರೆ 5 ಬರ್ತದ. ಸೊ ಎಕ್ಸ್ನ ಬೆಲೆ ಎಷ್ಟಾಯಿತು? 4 ಈಸಿಯಾಗಿ ಕಂಡುಹಿಡ್ಕೊಂಡ್ವಿ. ಓಕೆ, ಈಗ ಏನು ಮಾಡಬೇಕು? ನಮ್ಗೆ ಇದನ್ನು ಕಂಡುಹಿಡಿ ಅಂತ ಹೇಳಿಲ್ಲ. ಅವ್ರು ಏನು ಕಂಡುಹಿಡಿ ಅಂದ್ರೆ x-1 x-3 x+3 ಮತ್ತು x+5ನ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ, 4ರಾಗ 1 ಹೋದರೆ ಎಷ್ಟು ಬಂತಪ್ಪ? 3. ಇದನ್ನು ಇದರೊಳಗೆ ತುಂಬತ್ತಿನ. ಓಕೆ, 4 -3 ಅಂದರೆ ಎಷ್ಟು ಬಂತು? 1. 4 ಪ್ಲಸ್ ಎಕ್ಸ್ ಜಾಗದಾಗ ತುಂಬತ್ತೀನಿ 4. ಓಕೆ, 4 + 3 ಅಂದ್ರೆ 7. ಓಕೆ, 4 + 5 ಅಂದ್ರೆ 9. ಇವೆಲ್ಲರ ಸರಾಸರಿ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಿ ಸರಾಸರಿ? ಎಷ್ಟು ಸಂಖ್ಯೆ ಅದಾವೆ ಅಷ್ಟು ಕೂಡಿಸ್ರಿ, ಅದರಿಂದ ಭಾಗಿಸ್ತೀರಿ. ಇಲ್ಲಾಂದರೆ ನೀವು ಡೈರೆಕ್ಟ್ ಆಪ್ಷನ್ ಮುಖಾಂತರನೂ ಹೋಗ್ಬೋದು. ಓಕೆ, 9 1 10 10 10 20. 20 / 4 ಅಂದರೆ ಎಷ್ಟು ಬಂತು? 5. ಓಕೆ, ಆಪ್ಷನ್ 2 3 ಸರಿಯಾದ ಉತ್ತರ ಆಗಿರುವಂಥದ್ದು. ನೋಡ್ರಿ, ಎಷ್ಟು ನಿಮಗೆ ಡಿಫಿಕಲ್ಟ್ ಅನ್ನುವಂಥ ಪ್ರಶ್ನೆ ಎಷ್ಟು ಈಸಿಯಾಗಿ ಸಾಲ್ವ್ ಆಗಿ ಹೋಯಿತು. ಓಕೆ, ರೈಟ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಈ ಒಂದು ಪ್ರಶ್ನೆ ಕೂಡ SSC MTS 20/10/2021 ಪ್ರಶ್ನೆಯಾಗಿದೆ. ಓಕೆ, ನೋಡಿರಿ, ಇಲ್ಲೂ ಯಾವ ರೀತಿ ಮಾಡಬೇಕು? ಮೊದಲಿಗೆ ಎಕ್ಸ್ ಎಲ್ಲೆಲ್ಲಿದೆ ಅನ್ನೋದನ್ನು ಫೋಕಸ್ ಮಾಡಿರಿ. ಕೊನೆಯಲ್ಲಿ ಎಕ್ಸ್ ಇಲ್ಲ, ಕೊನೆಯಲ್ಲಿ 2ನೇ ಸ್ಥಾನದಲ್ಲಿ ಎಕ್ಸ್ ಅದ. ಸೊ ನಾವು ಆದಷ್ಟು ಚಿಕ್ಕದು, ಕೊನೆಯಲ್ಲಿ ಯಾವುದು ಬೇಗನೆ ಬರ್ತದಲ್ಲ ಅಷ್ಟು ಸಂಖ್ಯೆಯನ್ನು ತೊಗೊಳ್ಳೋಣ. ಇಲ್ಲಿ 2 ಸ್ಥಾನ ಬಿಟ್ಟು ಎಕ್ಸ್ ಅದ. ಹಾಗಾದರೆ ನಾವು ಈಗ ಏನು ಮಾಡೋಣ? 2 ಸ್ಥಾನವನ್ನು ತೊಗೊಳ್ಳೋಣ, ಕೂಡಿಸ್ತಾ ಹೋಗೋಣ. ರೈಟ್? ಓಕೆ, ಈಗ 44 + 45 + x3 + 38. ಫಾರ್ಮುಲಾ ಅಂತೂ ಸೇಮ್. ಸಮ್ ಈಸ್ ಈಕ್ವಲ್ ಟು
ಎವರೇಜ್ ಇಂಟು ನಂಬರ್, ರೈಟ್. ಇಲ್ಲಿ ಎವರೇಜ್ ಕೊಟ್ಟಿದ್ದಾರೆ 2925 ಇಂಟು ಎಷ್ಟು ನಂಬರ್ ಅದಾವು 1 2 3 4 4 ಅದಾವ, 4 ಬರೆದ್ರಿ. ಓಕೆ, ಹಾಗಾದರೆ ಕೊನೆಯ ಎರಡು ಸಂಖ್ಯೆ ತೊಗೊಂಡಿವಿ ಅಂದ್ರೆ ನಾವು ಇಲ್ಲಿ ಕೊನೆಯ ಎರಡು ಸಂಖ್ಯೆಯಿಂದ ಏನು ಮಾಡ್ಬೇಕು, ಇದನ್ನ ಗುಣಿಸ್ಬೇಕು. 25 4 100. ಹಾಗಾದರೆ ಕೊನೆಯಲ್ಲಿ ಏನು ಬರಬೇಕು, ಎರಡು ಸ್ಥಾನ 0 ಬರಬೇಕು. ಕೊನೆಯಲ್ಲಿ ಎರಡು ಎಷ್ಟು ಬರಬೇಕು, 0 ಬರಬೇಕು. ಓಕೆ, ಹಾಗಾದರೆ ಇವ್ನು ನೋಡ್ರಿ ಕೂಡಿಸಿದ್ರೆ ಎಷ್ಟು ಬರೋದೈತಿ, ಕೊನೆಯ ಎರಡು ಸ್ಥಾನ 44 ಪ್ಲಸ್ 40. ಇಲ್ಲಾಂದ್ರೆ ಪೂರ್ತಿಯಾಗಿ ಕೂಡಿಸಿದ್ರೆ ಕೂಡಿಸ್ರಿ. ಓಕೆ, 8 3 11 16 20, ಲಾಸ್ಟಿಗೆ 0 ಬರ್ತೈತಿ. ಓಕೆ, 4 4 8, 2 ಕೈಲ 10, ಇದೊಂದು 3 ಅಂದ್ರೆ 13. ಎಷ್ಟಾಗಿದೆ, 13. ಓಕೆ, ಈಗ ಈ 13ಕ್ಕೆ ಏನು ಮಾಡಬೇಕು, ನಾವು ಎಷ್ಟು ಕೂಡಿಸಿದ್ರೆ ಲಾಸ್ಟ್ ಇನ್ನೊಂದು 0 ಬರ್ತೈತಿ. ಈ ಒಂದು 0 ಅಂತೂ ಆಲ್ರೆಡಿ ಐತಿ. ಈ 13ಕ್ಕೆ ನಾವು ಎಷ್ಟು ಕೂಡಿಸಿದ್ರೆ ಲಾಸ್ಟ್ 0 ಬರ್ತೈತಿ. ನಮಗೆ ಲಾಸ್ಟಿಗೆ ಎಷ್ಟು ಬರಬೇಕು, 2 0 ಬರಬೇಕು. ಈಗ ಒಂದು 0 ಆಲ್ರೆಡಿ ಐತಿ, ನಮ್ಗೆ ಈಗ 13 ಬಂದೈತಿ. 13ಕ್ಕೆ ಎಷ್ಟು ಕೂಡಿಸಿದ್ರೆ ನಮ್ಗೆ ಲಾಸ್ಟ್ 0 ಬರ್ತೈತಿ, 13ಕ್ಕೆ 7 ಕೂಡಿಸಿದ್ರೆ 20 ಆಗ್ತೈತಿ. ಹಂಗಾದ್ರೆ ನಮ್ಗೆ ಲಾಸ್ಟ್ ಏನು ಬರ್ತೈತಿ, 0 ಬರ್ತೈತಿ, ಹೌದಿಲ್ಲ. ಹಾಗಾದರೆ ಇಲ್ಲಿಂದ ನಾವೇನು ಮಾಡಿದೀವಪ್ಪ, ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ಕೊಂಡ್ವಿ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಬೇಕಂದ್ರೆ. ಈಗ ಮೊದಲಿಗೆ ಕೊನೆಯಲ್ಲಿ ಕೂಡಿಸತ್ರಿ. ಮೊದಲಿಗೆ ಇವನ್ನೆಲ್ಲ ಕೂಡಿಸಿದ್ರಿ, ಎಷ್ಟು ಬಂತು, 0 ಬಂತು. ಇಲ್ಲಿ ಮ್ಯಾಕ್ ಕೈಲ ಏನು ಬಂತು, 2 ಬಂತು, ಹೌದಾ. ನಮ್ಗೆ ಈಗ ಆಲ್ರೆಡಿ ಒಂದು 0 ಸಿಕ್ಕೈತಿ, ಇನ್ನೊಂದು 0 ಸಿಗಬೇಕು. ಇನ್ನೊಂದು 0 ಸಿಗಬೇಕಂದ್ರೆ ಈಗ ಕೂಡಿಸ್ರಿ. 4 4 8, 8 2 ಕೈಲ 10, 10 ಪ್ಲಸ್ 3 ಎಷ್ಟಾಯಿತು, 13 ಆಯಿತು. ಎಷ್ಟಾಯಿತು, 13. ಈಗ 13ಕ್ಕೆ ಎಷ್ಟು ಕೂಡಿಸಿದ್ರೆ ನಮಗೆ ಲಾಸ್ಟ್ 0 ಬರ್ತೈತಿ, 13ಕ್ಕೆ 7 ಕೂಡಿಸಿದ್ರೆ ಎಷ್ಟು ಲಾಸ್ಟಿಗೆ ಏನು ಬರ್ತದೆ, 0 ಬರ್ತದೆ. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು, 7. ಈಸಿಯಾಗಿ ಕಂಡುಹಿಡ್ಕೊಂಡಿವಲ್ಲ, ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಈಗ 7ಅನ್ನು ಇದ್ರೊಳಗೆ ತುಂಬಬೇಕು ನಾವು. 7 5 ಎಕ್ಸ್ ಅಂದ್ರೆ 7 5 35 ಪ್ಲಸ್ 3 ಅಂದ್ರೆ 38 ಮತ್ತು 9 7 63. ಎಕ್ಸ್ ಅಂತಂದ್ರೆ 7 ಹೋದಿಲ್ಲ, 9 7 63. 63ರಾಗ 5 ಹೋದ್ರೆ ಎಷ್ಟು ಬಂತಪ್ಪ, 38. 38 ಹೌದಲ್ಲ, ರೈಟ್. ಕರೆಕ್ಟ್ ಆಯ್ತು. 7 5 35 ಪ್ಲಸ್ 3 38. 9 7 63 ಮೈನಸ್ 5. 9 7 63 ಮೈನಸ್ 5 ಅಂದ್ರೆ 58. ಸಾರಿ, ಎಷ್ಟು, 58. ಇವೆರಡರ ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಹೆಂಗೆ ಕಂಡುಹಿಡಿತೀರಿ, ಎರಡು ಕೊಟ್ಟಿರುವ ಸಂಖ್ಯೆಗಳನ್ನ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಅದರಿಂದ ಭಾಗಿಸ್ತೀರಿ. ಓಕೆ, ಹಾಗಾದರೆ ಎಷ್ಟಾಯಿತು, 96 ಭಾಗಿಸು 2. 2 4 2 8. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿತ್ತು. ಇವನು 2 ಕೂಡಿಸಿದ್ರೆ ಎಷ್ಟು ಬಂತು, 96 ಬಂತು. ಭಾಗಿಸು 2 ಅಂತಂದ್ರೆ 2ರಿಂದ ಭಾಗಿಸಿದ್ರೆ ಏನಾಯ್ತು, ಇದರ ಅರ್ಧ ಮಾಡೋದು. ಅರ್ಧ ಅಂದ್ರೆ 48 ಸರಿಯಾದ ಉತ್ತರ ಆಗಿತ್ತು. ಓಕೆ, ಇಲ್ಲ ನೀವು ಆಪ್ಷನ್ ಮುಖಾಂತರ ಹೋಗ್ಬೋದು. 2ರಿಂದ ಎಷ್ಟರಲ್ಲೇ ಗುಣಿಸಿದ್ರೆ 6 ಬರ್ತೈತಿ, 2 2 4 ಬರ್ತೈತಿ, ಕ್ಯಾನ್ಸಲ್. 2 3 2 8 16 ಇದು ಬರ್ತದೆ. ಇದು ಕೂಡ ಬರೋಂಗಿಲ್ಲ, ಇದು ಕೂಡ ಬರೋದಿಲ್ಲ, ರೈಟ್. ಓಕೆ, ಓಕೆ, ಈ ಒಂದು ಪ್ರಶ್ನೆಯನ್ನು ನೀವು ಟ್ರೈ ಮಾಡ್ಬೋದು, ನಾನು ಹೇಳ್ತೀನಿ. ಓಕೆ, ಎಕ್ಸ್ ಎಲ್ಲಿದೆ ಲಾಸ್ಟಲ್ಲಿ ಚೆಕ್ ಮಾಡಿರಿ. ಇಲ್ಲಿ 2 ಸ್ಥಾನದಲ್ಲಿ ಮಾತ್ರ ಎಕ್ಸ್ ಇರುವಂಥದ್ದು. ಓಕೆ, ಹಾಗಾದರೆ ಫಸ್ಟ್ ನಾವೇನು ಮಾಡೋಣ, 2 ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಓಕೆ, 24 ಪ್ಲಸ್ 66. ಫಾರ್ಮುಲಾ ಅಂತೂ ಸೇಮ್, ಸಮ್ ಈಸ್ ಈಕ್ವಲ್ ಟು ಎವರೇಜ್ ಇಂಟು ನಂಬರ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ x4 ಮತ್ತು ಲಾಸ್ಟು 52 ಈಸ್ ಈಕ್ವಲ್ ಟು ಎವರೇಜ್ ಎಷ್ಟು ಕೊಟ್ರ 529 ಇಂಟು ಎಷ್ಟು ಸಂಖ್ಯೆಗಳದಾವ, 3 ಸಂಖ್ಯೆಗಳದಾವ, 3ರಿಂದ ಗುಣಿಸ್ತೀವಿ. ಫಸ್ಟ್ ನಾವು ಇಲ್ಲಿ 2 ಸಂಖ್ಯೆ ಸ್ಥಾನ ತೊಗೊಳತ್ತೀವಿ ಅಂದರೆ ಕೇವಲ 2ರಿಂದ ಮಾತ್ರ ಏನು ಮಾಡಿದ್ನ ಗುಣಿಸ್ರಿ. ಓಕೆ, ಬೇರೆ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎಷ್ಟಾಗ್ತದೆ, 4 9 9 3 27 9 1 2 3 3 ಅಂಕಿಗಳಿದಾವ, 4 ಅಂಕಿ ಇದಾವೆ ಅನ್ಸುತ್ತೆ ನೋಡ್ರಿ. ಇಲ್ಲಿ 4 ಇಲ್ಲಿ ಕಾಮ ಅದ ಹೋಗ್ಬೇಕು. ಓಕೆ, ಇಲ್ಲಿ ಎಷ್ಟು ಸಂಖ್ಯೆ ಇದಾವ, 4 ಸಂಖ್ಯೆಗಳು. 4 9 36. ಓಕೆ, 4 2 8 3 11. ಅಂದರೆ ಲಾಸ್ಟಕ್ಕೆ 2 ಸಂಖ್ಯೆ ಎಷ್ಟು ಬರಬೇಕು, 16 ಬರಬೇಕು. 4 9 36, 4 2 8 3 11. 11 ಅಂತಂದ್ರೆ ಲಾಸ್ಟಕ್ಕೆ ಇಲ್ಲಿ ಎಷ್ಟು ಬರ್ತದೆ, 16 ಬರ್ತದೆ. ನೀವು ಇಲ್ಲಿ 11 ಬರ್ಕೊಂಡ್ರು ಕೊನೆಯ 2 ಸಂಖ್ಯೆಗಳನ್ನು ಮಾತ್ರ ನಾವೇನು ಮಾಡ್ಬೇಕು, ಇಲ್ಲಿ ತೊಗೋಬೇಕಾಗಿರುವಂಥದ್ದು. ಓಕೆ,
ಹಾಗಾದರೆ ಇಲ್ಲೂ ಕೂಡ ಕೊನೆ ಸಂಖ್ಯೆಗಳನ್ನ ಕೂಡಿಸ್ರಿ. 4 6 10 10 4 14 2 18. ಓಕೆ, ನೆಕ್ಸ್ಟ್ ಕೈಲ ಬಂತು 2 6 8 8 1 9 9 5 14. ಎಷ್ಟು ಬಂತು? 14. ನಮ್ಮದು ಉತ್ತರ ಎಷ್ಟು ಬಂದೈತಿ ಈಗ? 14. ಹಾಗಾದರೆ 14 ಐತಿ. ನಾವು ಇದಕ್ಕೆ ಎಷ್ಟು ಕೂಡಿಸಿದ್ರೆ 6 ಬರ್ತೈತಿ? ಇಲ್ಲಿ 14 ಅದ. ಎಷ್ಟದ? 14. ಓಕೆ, ಇದಕ್ಕೆ ನಾವು ಎಷ್ಟು ಕೂಡಿಸಿದ್ರೆ 1 ಬರಕ್ಕೆ ಸಾಧ್ಯತೆ? 14ಕ್ಕೆ ಎಷ್ಟು ಕೂಡಿಸಿದ್ರೆ ಲಾಸ್ಟಕ್ಕೆ 1 ಬರ್ತೈತಿ? 7 ಕೂಡಿಸಿದ್ರೆ ಏನಾಗ್ತದ? 1 ಬರ್ತದ. 7 ಕೂಡಿಸಿದ್ರೆ 21 ಆಗ್ತದೆ, ಹೌದಲ್ಲ? 7 ಕೂಡಿಸಿದ್ರೆ 21 ಆಗ್ತದೆ ಅಂತಂದ್ರೆ ಲಾಸ್ಟಕ್ಕೆ ನಮಗೆ ಏನು ಸಿಗ್ತದ? 1 ಸಿಗ್ತದ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ಎಕ್ಸ್ನ ಬೆಲೆಯನ್ನು ಡೈರೆಕ್ಟಾಗಿ ಎಷ್ಟಂತ ಕಂಡುಹಿಡ್ಕೊಂಡಿವಿ? 7 ಅಂತ ಕಂಡುಹಿಡ್ಕೊಂಡಿವಿ. ರೈಟ್? ಓಕೆ, ಇದನ್ನ ಇದ್ರೊಳಗೆ ತುಂಬೋಣ. 10 7 70 ಪ್ಲಸ್ 7 ಅಂದ್ರೆ 77 ಪ್ಲಸ್ 14 7 14 70 14 7 98. 98ರಾಗ 9 ಕಳೆದ್ರೆ ಎಷ್ಟು ಬಂತು? 89 ಬಂತು. ಇವೆರಡರ ಸರಾಸರಿ ಕಂಡುಹಿಡಿಬೇಕಂದ್ರೆ ಎರಡು ಸಂಖ್ಯೆ ಕೂಡಿಸಿ 2ರಿಂದ ಭಾಗಿಸಿಬಿಡ್ತೀವಿ. ಓಕೆ, ನೋಡಿ ಎಷ್ಟು ಬಂತು? 6 8 16. 166 ಭಾಗಿಸು 2 ಅಂತಂದ್ರೆ 83. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 12, ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು 17, ಜೆಡ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 19 ಆಗಿದರೆ ಎಕ್ಸ್ ವೈ ಜೆಡ್ನ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಈ ಪ್ರಶ್ನೆಯನ್ನು ಸುಲಭವಾಗಿ ಮಾಡ್ಬೋದು. ಇದು 2022ರ CHSL ಪ್ರಶ್ನೆ ಆಗಿರುವಂಥದ್ದು. ಓಕೆ, ನಾವು ಹೆಂಗೆ ಕಂಡುಹಿಡಿತೀವಿ ಸರಾಸರಿ? ಎಷ್ಟು ಸಂಖ್ಯೆ ಅದಾವೆ ಎಲ್ಲನೂ ಕೂಡಿಸ್ತೀವಿ, ಅಷ್ಟು ಸಂಖ್ಯೆಯಿಂದ ಭಾಗಿಸ್ತೀವಿ. ಹೌದಾ? ರೈಟ್. ಓಕೆ, ನಾವು ಕಂಡುಹಿಡಿಬೇಕಾಗಿದೆ ಎಷ್ಟು? ಕೇವಲ ಎಕ್ಸ್ ವೈ ಜೆಡ್ನ ಬೆಲೆ ಮಾತ್ರ. ಮೊದಲಿಗೆ ನಾನು ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ, ಆಮೇಲೆ ಯಾವ ರೀತಿ ಒಂದೇ ಸ್ಟೆಪ್ನಲ್ಲಿ ಈ ಲೆಕ್ಕವನ್ನು ಮುಗಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ಎಲ್ಲವನ್ನು ಕೂಡಿಸ್ರಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 12 ಪ್ಲಸ್ 17 ಪ್ಲಸ್ 19. ಇವನ್ನೆಲ್ಲ ಕೂಡಿಸಿದ್ರಿ. ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ, ಎಕ್ಸ್ 2 ಸಲ ಬಂದದ, ವೈ 2 ಸಲ ಬಂದದ, ಜೆಡ್ 2 ಸಲ ಬಂದದ. ಹಾಗಾದರೆ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್. ಎಕ್ಸ್ 2 ಸಲ ಬಂದಿದ್ರೆ 2x ಆಗ್ತದೆ, ವೈ 2 ಸಲ ಬಂದಿದ್ದಕ್ಕೆ 2y ಆಗ್ತದೆ, ಜೆಡ್ 2 ಸಲ ಬಂದಿದ್ದಕ್ಕೆ 2z ಆಗ್ತದೆ. ಇವು ಎಲ್ಲನೂ 2 ಕಾಮನ್ ತಗೊಂಡ್ರಿ. ಓಕೆ, ಎಲ್ಲನೂ ಕೂಡಿಸ್ರಿ. ಎಷ್ಟಾಯಿತು? 19 29 38 48 ಆಯ್ತು. ಎಲ್ಲನೂ ಕೂಡಿಸಿದ್ರೆ ಎಷ್ಟಾಯಿತು? 48 ಆಯ್ತು. 2 ಗುಣಾಕಾರದಾಗಿದ್ದು ಈ ಕಡೆ ಬಂದರೆ ಏನಾಗ್ತದೆ? ಭಾಗಾಕಾರ. ಹಾಗಾದರೆ ಎಷ್ಟು ಬಂತು? 24. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎಷ್ಟು ಬಂತು? 24 ಬಂತು. ರೈಟ್? ಓಕೆ, ಈಗ ಇದರ ಸರಾಸರಿ ಕಂಡುಹಿಡಿಬೇಕು. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ನಾವು ಹೆಂಗೆ ಕಂಡುಹಿಡಿತೀವಿ? ಎಕ್ಸ್ ವೈ ಜೆಡ್ ಕೂಡಿಸ್ತೀವಿ, 2 ಸಂಖ್ಯೆ ಅದಾವ, ಅದರಿಂದ ಭಾಗಿಸ್ತೀವಿ. ಎಕ್ಸ್ ವೈ ಜೆಡ್ ಕೂಡಿಸಿದ್ದೀವಿ, 2 ಸಂಖ್ಯೆ ಅದಾವ, 3 ಸಂಖ್ಯೆ ಅದಾವು, 3ರಿಂದ ಭಾಗಿಸ್ಬಿಡ್ತೀವಿ. 3 1 3, 3 8 24. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿತ್ತು. ಆದರೆ ಎಕ್ಸಾಮ್ ಒಳಗೆ ನೀವು ಇಷ್ಟೆಲ್ಲ ಮಾಡಬೇಕಾ? ಇಲ್ಲ. ಹಾಗಾದರೆ ಏನು ಮಾಡ್ಬೇಕು ನೀವು? ಈ ರೀತಿ ಕೊಟ್ಟಾಗ 2 ಸಲ ರಿಪೀಟ್ ಆಗಿತ್ತಂತಂದ್ರೆ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಕೂಡಿಸ್ರಿ. ಕೊಟ್ಟಿರುವಂಥ ಸಂಖ್ಯೆ ಅಷ್ಟು 48 ಡಿವೈಡೆಡ್ ಬೈ ಇವು 2 ಸಲ ರಿಪೀಟ್ ಆಗಿದ್ರೆ 2ರಿಂದ ಭಾಗಿಸ್ರಿ. ಇದೇನಾಯಿತು? ಸಮ್ ಆಯಿತು. ಓಕೆ, ಇನ್ನೇನು ಮಾಡ್ಬೇಕು ನಾವು? ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಕಂಡುಹಿಡಿಬೇಕಂದ್ರೆ ಎಷ್ಟು ಸಂಖ್ಯೆ ಅದಾವು? 8 ಸಂಖ್ಯೆಯಿಂದ ಭಾಗಿಸ್ರಿ. 1 2 ಎಕ್ಸ್ ವೈ ಜೆಡ್ 3 ಸಂಖ್ಯೆ ಅದಾವ, ಅದಕ್ಕೆ 3ರಿಂದ ಏನು ಮಾಡಿರಿ? ಭಾಗಿಸ್ರಿ. 3 2 6, 6 8 48. ಆಪ್ಷನ್ ಡಿ ಸರಿಯಾದ ಉತ್ತರ. ನೀವು ಎಕ್ಸಾಮ್ ಒಳಗೆ ಮಾಡಬೇಕಾಗಿರೋದು ಇಷ್ಟು. ರೈಟ್? ಹೋಪ್ ನಿಮ್ಮೆಲ್ಲರಿಗೂ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ರೈಟ್, ಮುಂದಿನ ಪ್ರಶ್ನೆ. ಇದು ಕೂಡ ಲೇಟೆಸ್ಟ್ ಪ್ರಶ್ನೆ. SSC CHSL 2024ರ ಪ್ರಶ್ನೆ. ಒಂದು ಸಂಖ್ಯೆಯ ಸರಾಸರಿ ಮತ್ತು ಅದರ ಪರಸ್ಪರ ಅಂತ ರೆಸಿಪ್ರೋಕಲ್ 2 ಆಗಿದ್ದರೆ ಆ ಸಂಖ್ಯೆಯ ಗಣದ ಸರಾಸರಿ ಮತ್ತು ಗಣದ ಪರಸ್ಪರ ಸಮನಾಗಿರುತ್ತದೆ. ಓಕೆ, ಸ್ವಲ್ಪ ಕನ್ನಡದಲ್ಲಿ ಕ್ವಶನ್ ಟ್ರಾನ್ಸ್ಲೇಷನ್ ಆಗಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ಇಂಗ್ಲೀಷ್ ಒಳಗೆ ಚೆಕ್ ಮಾಡೋಣ. ಇಫ್ ಎವರೇಜ್ ಆಫ್ ಎ ನಂಬರ್, ಒಂದು ಯಾವುದೋ ಸಂಖ್ಯೆಯ ಎವರೇಜ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಈಸ್ 2. ಆ ನಮ್ಮ ಸಂಖ್ಯೆ ಮತ್ತು ಅದರ ರೆಸಿಪ್ರೋಕಲ್ನ ಎವರೇಜ್ ಏನಂತ ಹೇಳ್ತಾರೆ? 2 ಅಂತ ಹೇಳ್ತಾರೆ. ದೆನ್ ದ ಎವರೇಜ್ ಆಫ್
ಕ್ಯೂಬ್ ಆಫ್ ದಟ್ ನಂಬರ್ ಆ್ಯಂಡ್ ರೆಸಿಪ್ರೋಕಲ್ ಆಫ್ ದ ಕ್ಯೂಬ್ ವಿಲ್ ಈಕ್ವಲ್ ಟು ಅಂದರೆ ನಾವು ಕ್ಯೂಬು ಆ ಸಂಖ್ಯೆಯ ಕ್ಯೂಬು ಮತ್ತು ಅದರ ರೆಸಿಪ್ರೋಕಲ್ನ ಸರಾಸರಿಯನ್ನು ನಾವು ಕಂಡುಹಿಡಿಬೇಕು. ಓಕೆ, ಯಾವ ರೀತಿ ಮಾಡಬೇಕು ಜಸ್ಟ್ ಅಬ್ಸರ್ವ್ ಮಾಡಿರಿ. ಒಂದು ಯಾವುದೋ ಸಂಖ್ಯೆಯದ ಎ ಅನ್ನುವಂಥ ಸಂಖ್ಯೆ ಅನ್ಕೊಳ್ಳೋಣ. ಓಕೆ, ಅದರ ರೆಸಿಪ್ರೋಕಲ್ ಅಂತಂದ್ರೆ ಉಲ್ಟಾ 1/a. ಓಕೆ, ಇದರ ಸರಾಸರಿ ಇವೆರಡೂ ಸಂಖ್ಯೆಗಳ ಸರಾಸರಿ ಎಷ್ಟೈತೆ ಅಂತ ಹೇಳ್ತಾರೆ ಅವರು 2. ನಾವು ಸರಾಸರಿ ಹೆಂಗೆ ಕಂಡುಹಿಡ್ತೀವಿ? ಕೊಟ್ಟಂತಹ ಸಂಖ್ಯೆಗಳನ್ನು ಕೂಡಿಸ್ತೀವಿ, ಎಷ್ಟು ಸಂಖ್ಯೆದವು ಅಷ್ಟರಿಂದ ಭಾಗಿಸ್ತೀವಿ. ಅರ್ಥ ಆಯ್ತು ಎಲ್ಲರಿಗೂ? ಈ ಎ ಮತ್ತು ಇದರ ರೆಸಿಪ್ರೋಕಲ್ ಎರಡೂದ್ರದ್ದು ಸರಾಸರಿ ಹೆಂಗೆ ಕಂಡುಹಿಡಿಬೇಕು ನಾವು? a ಪ್ಲಸ್ 1/a ಡಿವೈಡೆಡ್ ಬೈ 2. ಇವು ಎರಡು ಸಂಖ್ಯೆಗಳು. ಈ ಎರಡು ಸಂಖ್ಯೆಯಿಂದ ನಾವೇನು ಮಾಡ್ತೀವಿ? ಭಾಗಿಸ್ತೀವಿ. ಕೊಟ್ಟಂತಹ ಸಂಖ್ಯೆಗಳನ್ನು ಕೂಡಿಸ್ತೀವಿ, ಎಷ್ಟು ಸಂಖ್ಯೆದವು ಅಷ್ಟರಿಂದ ಭಾಗಿಸ್ತೀವಿ. ಹಿಂಗೆ ಮಾಡಿದಾಗ ನಮಗೇನು ಬರ್ತೈತಿ? ಸರಾಸರಿ 2 ಅಂತ ಬರುತ್ತೆ. ಹಾಗಾದರೆ ಈ ಭಾಗಾಕಾರದಾಗಿದ್ದಂಥ 2 ಈ ಕಡೆ ಹೋದ್ರೆ ಏನಾಗ್ತದೆ? ಗುಣಾಕಾರ ಆಗ್ತದೆ. ಹಾಗಾದರೆ a ಪ್ಲಸ್ 1/a ಬೆಲೆ ಎಷ್ಟು ಬಂತು? 4 ಬಂತು. ಇಷ್ಟೆಲ್ಲರಿಗೂ ಗೊತ್ತಾಗಿತ್ತಲ್ಲ? ರೈಟ್. ನಾವೀಗ ಏನು ಕಂಡುಹಿಡಿಬೇಕು? ಇದರ ಘನ ಕಂಡುಹಿಡಿಬೇಕು. ಇದರ ಘನ ಕಂಡುಹಿಡಿಯುವಂತ ನಮ್ಗೆ ಗೊತ್ತದ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅದ. a ಪ್ಲಸ್ 1/a ಈಸ್ ಈಕ್ವಲ್ ಟು 4 ಇದ್ರೆ ನಾನು ನಿಮ್ಗೆ ಆಲ್ರೆಡಿ ಹಿಂದಿನ ಗ್ರೂಪ್ ಡಿ ಕ್ಲಾಸ್ನಲ್ಲಿ ಈ ರೀತಿ ಪ್ರಶ್ನೆ ಬಂದಿರ್ತಾವ. ಇದ್ರ a ಪ್ಲಸ್ 1/a ಕ್ಯೂಬ್ಗೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಏನು ಮಾಡಬೇಕು? a ಕ್ಯೂಬ್ ಪ್ಲಸ್ 1/a ಕ್ಯೂಬ್ ಹೋಗ್ಬೇಕಂದ್ರೆ ಸಿಂಪಲ್ ಆಗಿರುವಂಥದ್ದು a ಕ್ಯೂಬ್ ಮೈನಸ್ 3a ಫಾರ್ಮುಲಾವನ್ನು ಬಳಸ್ತೀವಿ. ಓಕೆ, a ಕ್ಯೂಬ್ ಅಂತಂದ್ರೆ ಈಗ ಎಷ್ಟು ಬಂದಿತ್ತು? ಇಲ್ಲಿ 4 ಬಂದಿತ್ತು. 4ರ ಕ್ಯೂಬ್ ಎಷ್ಟು? 64 ಮೈನಸ್ 3 4 12 3 4 12. ಹಾಗಾದರೆ ಎಷ್ಟು ಬಂತು? 52 ಬಂತು. ಎಷ್ಟು ಬಂತು? 52. ಇದು ಯಾವುದರ ಬೆಲೆ? a ಕ್ಯೂಬ್ ಪ್ಲಸ್ 1/a ಕ್ಯೂಬ್ನ ಬೆಲೆ ಎಷ್ಟು ಬಂದೈತಿ? ಇಲ್ಲಿ 52 ಬಂದದ. ಓಕೆ, ನಾವು ಏನು ಕಂಡುಹಿಡಿಬೇಕು? ಇದ್ರದ್ದು ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಇವನ್ನೆರಡು ಕೂಡಿಸಿವಿ. ಈಗ ನಾವೇನು ಮಾಡ್ತೀವಿ? ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. ಈಗ ಒಟ್ಟು ಮೊತ್ತ ಮಾಡಿವಿ. ಎಷ್ಟು ಸಂಖ್ಯೆ ಇದಾವೆ? ಇವು 2 ಸಂಖ್ಯೆ ಅದಾವು. 2 ಸಂಖ್ಯೆಯಿಂದ ಭಾಗಿಸ್ಬಿಟ್ರೆ ನಮಗೇನು ಬರ್ತದ? ಸರಾಸರಿ ಬರ್ತದ. ಹಾಗಾದರೆ ಎಷ್ಟು ಬಂತು ಸರಾಸರಿ? 26. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ತುಂಬ ಸಿಂಪಲ್, ಮೈಂಡ್ ಒಳಗೆ ಮಾಡ್ಬೋದಂಥ ಪ್ರಶ್ನೆ ಆಗಿತ್ತು. ನೀವು ತಿಳಿಲಿ ಅಂತ ಪ್ರತಿ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ. ನಾನು ಏನು ಮಾಡಬೇಕು ನೋಡಿರಿ, ಸರಾಸರಿ ಕೊಟ್ಟರೆ 1/a ಪ್ಲಸ್ 1/a ಬೆಲೆ ಎಷ್ಟದ? 2 ಬಂದದ. ಹಾಗಾದರೆ ಈ ಸರಾಸರಿ ಕಂಡುಹಿಡಿಬೇಕಂತಂದ್ರೆ 2ರಿಂದ ಭಾಗಿಸಿರ್ತೀವಿ. ಈ ಕಡೆ ಬಂದರೆ ಏನಾಗ್ತದೆ? ಗುಣಾಕಾರ ಆಗ್ತದೆ. ಹಾಗಾದರೆ ಮೊತ್ತ ಎಷ್ಟಾಯಿತು? 4. ಮೈಂಡ್ ಒಳಗೆ ಮಾಡ್ಬೋದಾಗಿತ್ತಲ್ಲ? ರೈಟ್. ಹಾಗಾದರೆ ಇದನ್ನು ನಮ್ಗೆ ಡೈರೆಕ್ಟ್ ಈ ಸೂತ್ರ ಮೈಂಡ್ ಒಳಗೆ ಗೊತ್ತಿತ್ತಂದ್ರೆ 64 ಮೈನಸ್ 12 ಹಂಗಂದ್ರೆ ಎಷ್ಟು ಬಂತು? 52 ಬಂತು. 52 ಬಂತಂದ್ರೆ ಇದನ್ನ ಏನು ಮಾಡ್ಬೇಕು ನಾವು? ಇದರದ ಸರಾಸರಿ ಕಂಡುಹಿಡಿಬೇಕು. ಸರಾಸರಿ ಎಷ್ಟು ಸಂಖ್ಯೆ ಅದಾವು? 2 ಸಂಖ್ಯೆ ಅದಾವು. 2ರಿಂದ ಭಾಗಿಸಿದ್ರೆ 26 ಡೈರೆಕ್ಟಾಗಿನ ಮಾಡ್ಬೋದಾದಂಥ ಪ್ರಶ್ನೆ. ರೈಟ್. ನೋಡಿರಿ ಎಷ್ಟು ದೊಡ್ಡ ಪ್ರಶ್ನೆ, ಎಷ್ಟು ಕ್ರಿಟಿಕಲ್ ಅನಿಸುವಂಥ ಪ್ರಶ್ನೆ ಎಷ್ಟು ಈಸಿಯಾಗಿ ಏನಾಯಿತು? ಸಾಲ್ವ್ ಆಯಿತು. ಓಕೆ, ರೈಟ್. ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕಷ್ಟೇ ನೀವು. ಮುಂದಿನ ಪ್ರಶ್ನೆ. ಓಕೆ, ವರ್ಷದ 12 ತಿಂಗಳುಗಳಲ್ಲಿ ಟಿನ ಸಂಬಳ ಈ ಕೆಳಗಿನಂತಿರುತ್ತದೆ. ಓಕೆ, 12,000 12,000 12,000 3 ತಿಂಗಳು 12,000 12,000 12,000. ಓಕೆ, ಒಂದು ವರ್ಷದ ಒಳಗಿಂದ 3 ತಿಂಗಳು ಎಷ್ಟು ತೊಗೊಂಡಾರ ಇವರು? 15,000 15,000 15,000 ತೊಗೊಂಡಾರ. ಓಕೆ, ಆಮೇಲೆ ಮತ್ತು 3 ತಿಂಗಳು 21,000 ಮತ್ತು 21,000 21,000 2 ಸಲ ತೊಗೊಂಡಿದ್ದಾರೆ. ಓಕೆ, ಆಮೇಲೆ 30,000 30,000 2 ಸಲ ತೊಗೊಂಡಿರುವಂಥದ್ದು. ಓಕೆ, ತಿಂಗಳಿಗೆ ಸರಾಸರಿ ಟಿ ಸಂಬಳ ಎಷ್ಟು ಅಂತ ಕೇಳಿರುವಂಥದ್ದು. ಓಕೆ, ನೋಡೋಣ. 3 ಸಾರಿ ಇದು, ಆಮೇಲೆ 3 ಸಾರಿ ಇದು. ಆ್ಯಕ್ಚುಲಿ ಇದು ಸ್ವಲ್ಪ ಮಿಸ್ಟೇಕ್ ಆಗಿರುವಂಥದ್ದು ಕ್ವಶನ್ನು. ಏನಪ್ಪ ಅಂತಂದ್ರೆ ಆ್ಯಕ್ಚುಲಾಗಿ ಇದು 3 ತಿಂಗಳಲ್ಲಿ ಇರುವಂಥದ್ದು. ಒಂದು ವರ್ಷ ಆಗಬೇಕಂತ ನೋಡ್ರಿ, ಇಲ್ಲಿ 3 ತಿಂಗಳು, ಇಲ್ಲಿ 3 ತಿಂಗಳು 6 ತಿಂಗಳಾಯಿತು. ಇಲ್ಲಿ ಕೇವಲ ಎಷ್ಟು ತಿಂಗಳದ? 4 ತಿಂಗಳದ. ಸೊ ಇನ್ನು 6 ತಿಂಗಳಾಗಬೇಕಾಗಿತ್ತು. ಇದು ಆ್ಯಕ್ಚುಲಾಗಿ ಎಷ್ಟು ಏನಾಗಬೇಕಾಗಿತ್ತು? 30,000 30,000 30,000 21,000 21,000 21,000. ಒಂದು ವರ್ಷ 12 ತಿಂಗಳದ್ದು ಆಗಬೇಕಲ್ಲ. ಇಲ್ಲಿ 3 ತಿಂಗಳು ಕರೆಕ್ಟ್ ಅದ, ಇಲ್ಲೂ 3 ತಿಂಗಳದ್ದು ಕರೆಕ್ಟ್ ಅದ, ಇಲ್ಲೂ 3 ತಿಂಗಳು, ಇಲ್ಲಿ 3 ತಿಂಗಳು ಅಂದಾಗ ಕರೆಕ್ಟಾಗಿ ಏನಾಗ್ತದೆ? ಅದು 1 ವರ್ಷ ಆಗ್ತದೆ. ಓಕೆ, ಕ್ವಶನಲ್ಲಿ ಸ್ವಲ್ಪ ಎರರ್ ಇರೋದ್ರಿಂದ ನೀವೇನು ಮಾಡ್ಕೊರಿ? ಇಲ್ಲಿ 21,000ನ ಆ್ಯಡ್ ಮಾಡ್ಕೊರಿ, ಇಲ್ಲಿ 30,000ನ ಆ್ಯಡ್ ಮಾಡ್ಕೊರಿ. ಓಕೆ, ಈಗ ನಾನು ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಇವು 3 ತಿಂಗಳು ಏನಿದ್ದಿಲ್ಲ, ಇವು 3 ತಿಂಗಳನ್ನ ಬಿಟ್ಬಿಡ್ರಿ. 3 ತಿಂಗಳು 3 ತಿಂಗಳು 3 ತಿಂಗಳು ಸಮಾದ ಆಗೋದಿಲ್ಲ.
ಅದಕ್ಕೋಸ್ಕರ ಏನು ಮಾಡಿರಿ ಬಿಟ್ಬಿಡ್ರಿ ಅವ್ನು 3 ತಿಂಗಳು ಅನ್ನೋದನ್ನು 1 ತಿಂಗಳು ಅನ್ಕೋರಿ. 1 ವರ್ಷದೊಳಗೆ 12 ತಿಂಗಳು ಇರ್ತಾವ. ಓಕೆ, ಇವು 3 ತಿಂಗಳು ಅನ್ನೋದ್ರಿಂದ ಬಿಟ್ಬಿಡ್ರಿ ಅವ್ನು. ಹಾಗಾದ್ರೆ ಎಷ್ಟು ತೊಗೋತೀರಿ ಈಗ? ಕೇವಲ 4 ಅಂತ ತೊಗೋತೀರಿ. ಯಾವ ರೀತಿ ತೊಗೋಬೇಕು ಅನ್ನೋದು ನೋಡ್ರಿ, ತುಂಬ ಸಿಂಪಲಾಗಿ ಹೇಳ್ತೀನಿ. 3 ತಿಂಗಳಿಗೆ ಎಷ್ಟೊತ್ತು? 12,000 ಇತ್ತು. ಓಕೆ, ಮತ್ತು 3 ತಿಂಗಳಿಗೆ ಎಷ್ಟಿತ್ತು? 15,000 ಇತ್ತು. ಮತ್ತು 3 ತಿಂಗಳಿಗೆ ಎಷ್ಟಿತ್ತು? 21,000 ಇತ್ತು. ಮತ್ತು 3 ತಿಂಗಳಿಗೆ ಎಷ್ಟಿತ್ತು? 30,000 ಇತ್ತು. ಎಲ್ಲರಿಗೂ ಇಷ್ಟು ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಓಕೆ, ಈ 3 ಎಲ್ಲಾದ್ರ ಕಾಮನ್ ಇರೋದ್ರಿಂದ 3 ಒಂದ್ಲೆ ಕಡ್ತಾ ಹೊಡೆದು ಬಿಟ್ಬಿಡ್ರಿ. ಓಕೆ, ಈಗ ನಾವು ಇದನ್ನೇನು ಅನ್ಕೊಂಡಿವಿ? ಕ್ಯಾಲ್ಕುಲೇಷನ್ ಈಸಿ ಆಗೋದಕ್ಕೋಸ್ಕರ 1 1 1 1 ಅನ್ಕೊಂಡ್ವಿ. ಈಗ ಯಾವ ರೀತಿ ಕಂಡುಹಿಡಿಯೋಣಪ್ಪ ಎವರೇಜ್ ಹೆಂಗೆ ಕಂಡುಹಿಡಿತೀರಿ? ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. ಈ ರೀತಿನೂ ಕಂಡುಹಿಡ್ಕೋಬೋದು. ಇಲ್ಲ ನೀವು ಡಿವಿಯೇಷನ್ ಮೆಥಡಿಂದನೂ ಸಾಲ್ವ್ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಫಾಲೋ ಮಾಡಿರಿ. ಓಕೆ, ಈಗ ನೋಡ್ರಿ, ನಾವು ಬೇಸಿಕ್ಕಿಂದನೇ ಸಾಲ್ವ್ ಮಾಡ್ತೀವಿ ಅಂತಂದರೆ ಬೇಸಿಕ್ಕಿಂದನೇ ಸಾಲ್ವ್ ಮಾಡೋಣ. 12,000 ಪ್ಲಸ್ 15,000 ಅಂತಂದರೆ ಎಷ್ಟಾಯಿತು? 27,000. 27,000 28,000 48,000 48,000 58 68 78,000. ಎಷ್ಟು ಬಂತು? 78,000 ಭಾಗಿಸು 4. 4 ಒಂದ್ಲೆ 4, 3 ಉಳಿತು, 4 9ಲೆ 36, ಎಷ್ಟು ಉಳಿತು? 2, 4 5ಲೆ 20, ಮುಂದೆ 2 0 ಅಂತಂದ್ರೆ 19,500 ಸರಿಯಾದ ಉತ್ತರ ಆಗಿರುವಂಥದ್ದು. ನೋಡ್ರಿ ಎಷ್ಟು ಈಸಿಯಾಗಿ ಸಾಲ್ವ್ ಆಗಿ ಹೋಯ್ತಲ್ಲ. ರೈಟ್, ಇಷ್ಟೇ ಮಾಡಬೇಕಾಗಿರುವಂಥದ್ದು. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಮತ್ತು ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ಕೆಳಗಡೆ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಕೂಡ ನೀವು ಟೆಕ್ಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋ ಪ್ಲೇಲಿಸ್ಟ್ಗಳ ಲಿಂಕ್ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ನಾ ಈ ಒಂದು ತರಗತಿಯಲ್ಲಿ ಎಲ್ಲ ರೀತಿಯ ರೈಲ್ವೆ ಎಕ್ಸಾಮ್ನಲ್ಲಾಗಿರ್ಬೋದು, SSC ಎಕ್ಸಾಮ್ನಲ್ಲಾಗಿರ್ಬೋದು, ಇನ್ನು ಉಳಿದ ಬೇರೆ ಬೇರೆ ರೀತಿ ಎಕ್ಸಾಮ್ನಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ಸೊಲ್ಯೂಷನ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.